ಸ್ನೇಹಿತರೆ, ನಾವಿವಾಗ ನೋಡ್ತಿರುವ ಮೂವಿ ಹೇಗಿದೆ ಅಂದ್ರೆ, ನೀವೇನಾದ್ರೂ ನಿದ್ದೆ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನ ಒಂದು ಡಿಮೆನ್ ಅದ್ರ ಕಂಟ್ರೋಲಿಗೆ ತಗೊಂಡು ಅದಕ್ಕೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಂಡು ನಿಮ್ಮನ್ನ ಸಾಯಿಸಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅದೇ ರೀತಿಯಲ್ಲಿರುವಂತಹ ಒಂದು ಅದ್ಭುತವಾದ ಆರ್ಆರ್ ಮೂವಿನ ನಾನಿವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವಿವಾಗ ನೋಡ್ತಿರುವ ಮೂವಿ ಎ ನೈಟ್ ಮೇರ್ ಆನ್ ಆಲ್ಮ್ ಸ್ಟ್ರೀಟ್ ಅಂತ. ಈ ಮೂವಿ ಖಂಡಿತವಾಗ್ಲೂ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಮ್ಗೆ ಡೀನ್ ನ ತೋರಿಸ್ತಾರೆ. ಅವನು ಒಂದು ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಕಾಫಿ ಖಾಲಿ ಆಗಿರೋದ್ರಿಂದ ಅವನು ಆ ಹೋಟೆಲ್ ನ ವೇಟರ್ ಗೆ ನನ್ಗೆ ಇನ್ನೊಂದು ಕಾಫಿನ ಕೊಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಆ ವೇಟರ್ ಏನು ರೆಸ್ಪಾನ್ಸ್ ಮಾಡದೆ ಅವಳ ಪಾಡಿಗೆ ಅವಳು ಕಿಚನ್ ರೂಮ್ ಕಡೆ ಹೋಗ್ತಿರ್ತಾಳೆ. ಅದರಿಂದ ಡೀನ್ ಕೂಡ ಮೇಡಮ್ ನನ್ಗೆ ಇನ್ನೊಂದು ಕಪ್ ಕಾಫಿ ಬೇಕು ಅಂತ ಹೇಳ್ಕೊಂಡು ಆ ವೇಟರ್ ಹಿಂದೆನೆ ಹೋಗ್ತಿರ್ತಾನೆ. ಆ ವೇಟರ್ ಡೀನ್ ನ ನೋಡಿದ್ರು ಕೂಡ ಹಾಗೆ ಮುಂದಕ್ಕೆ ಹೋಗ್ತಾರೆ. ಆ ಕಿಚನ್ ಒಳಗಡೆ ತುಂಬಾ ಪ್ರಾಣಿಗಳ ಮಾಂಸ ಬೇಯ್ತಾ ಇರುತ್ತೆ. ಹಾಗೆ ಇನ್ನೂ ಕೆಲವು ಪ್ರಾಣಿಗಳ ಪಾರ್ಟ್ಸ್ ಗಳನ್ನ ಕಟ್ ಮಾಡಿಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ಡೀನ್ ಗೆ ಸಖತ್ ಭಯ ಆಗ್ತಿರುತ್ತೆ. ಅಷ್ಟರಲ್ಲಿ ಅವನ ಹಿಂದೆ ಯಾರೋ ಕೈಗೆ ಶಾರ್ಪ್ ಆಗಿರುವಂತ ಬ್ಲೇಡ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಅವನ ಹಿಂದೆನೆ ಹೋಗ್ತಿರ್ತಾರೆ. ಈಗಿರ್ಬೇಕಾದ್ರೆ ಡೀನ್ ಹಿಂದೆ ತಿರುಗಿ ನೋಡಿದ್ರೆ ಅವನ ಹಿಂದೆ ಯಾರು ಇರೋದಿಲ್ಲ. ಅವ್ನ ಪಕ್ಕದಲ್ಲಿ ಇದ್ದಂತ ಡೋರು ಕ್ಲೋಸ್ ಆಗ್ತಿರುತ್ತೆ. ಅದನ್ನ ಡೀನ್ ನೋಡಿ ಪಕ್ಕಕ್ಕೆ ತಿರುಗಿದ್ರೆ ಯಾರೋ ಅವನ ಕೈಗೆ ಶಾರ್ಪ್ ಆಗಿರುವಂತ ಬ್ಲೇಡ್ ಇಂದ ಹೊಡಿತಾರೆ. ಅದರಿಂದ ಅವನ ಕೈ ಕಟ್ ಆಗ್ಬಿಡುತ್ತೆ. ಅವಾಗ ಹೋಟೆಲ್ ನ ವೇಟರ್ ಆದ ನ್ಯಾನ್ಸಿ ಅವನ ಹತ್ರ ಬಂದು ಡೀನ್ ನ ನಿದ್ದೆಯಿಂದ ಎಬ್ರಿಸ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಡೀನ್ ಇದುವರೆಗೂ ಕನಸು ಕಾಣ್ತಿದ್ದ ಅಂತ. ಆದ್ರೆ ಅವನ ಕೈ ನಿಜವಾಗ್ಲೂ ಕಟ್ಟಾಗಿ ರಕ್ತ ಬರ್ತಿರುತ್ತೆ. ಅದರಿಂದ ಡೀನ್ ಆ ರಕ್ತನ ಟಿಶ್ಯೂ ಇಂದ ಕ್ಲೀನ್ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಕ್ರಿಸ್ ಬರ್ತಾಳೆ. ಅವಳು ಡೀನ್ ನ ನೋಡಿ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಡೀನ್ ನಾನು ಸ್ವಲ್ಪ ದಿನಗಳಿಂದ ನಿದ್ದೆನೆ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಕ್ರಿಸ್ಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ಸ್ನೇಹಿತರೆ, ಅವರಿಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವ್ರ ಪಕ್ಕನೆ ಕ್ವಾಂಟಮ್, ಜೇಸ್ ಮತ್ತೆ ಅವನ ಸ್ನೇಹಿತರೆಲ್ಲರೂ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ನ್ಯಾನ್ಸಿ ಬಂದು ಇನ್ನೂ ಏನಾದ್ರೂ ಬೇಕಿತ್ತ ಅಂತ ಕೇಳ್ತಾಳೆ. ನ್ಯಾನ್ಸಿ ಮತ್ತೆ ಕ್ವಾಂಟಮ್ ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಅವಾಗ ಅವರು ನಮ್ಗೆ ಇನ್ನೇನು ಬೇಡ, ಬಿಲ್ ಕೊಡು ಅಂತ ಕೇಳ್ತಾರೆ. ಅದರಿಂದ ಅವಳು ಅವರಿಗೆ ಬಿಲ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಅವಾಗ ಕ್ವಾಂಟಮ್ ಕ್ರಿಸ್ ನ ನೋಡಿ ಜೇಸ್ಗೆ ತೋರಿಸ್ತಾನೆ. ಕ್ರಿಸ್ ಡೀನ್ ಜೊತೆ ಇರೋದನ್ನ ನೋಡಿ ಜೇಸ್ಗೆ ಸಖತ್ ಕೋಪ ಬರುತ್ತೆ. ಯಾಕಂದ್ರೆ ಅವನು ಕ್ರಿಸ್ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ಅದರಿಂದ ಅವನು ತುಂಬಾನೇ ಕೋಪ ಮಾಡ್ಕೊಂಡು ದುಡ್ಡನ್ನ ಟೇಬಲ್ ಮೇಲ್ಗಡೆ ಇಟ್ಟಿ ಅಲ್ಲಿಂದ ಎದ್ದು ಹೋಗ್ತಾನೆ. ಈ ಕಡೆ ಡೀನ್ ಕ್ರಿಸ್ಗೆ ನನ್ಗೆ ಬರೀ ಕೆಟ್ಟ ಕನ್ಸ್ಗಳೇ ಬೀಳ್ತಿದಾವೆ, ಅದರಿಂದ ನನ್ಗೆ ಮಲ್ಗೋದಕ್ಕೇನೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಕ್ರಿಸ್ ಡೀನ್ ಅದು ಬರೀ ಕನ್ಸ್ಗಳಷ್ಟೇ, ಅದೆಲ್ಲ ನಿಜ ಅಲ್ಲ ಅಂತ ಹೇಳ್ತಿರ್ತಾಳೆ. ಅವಾಗ ಡೀನ್ ಇಲ್ಲ ಕ್ರಿಸ್ ಅದು ನಿಜ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನು ಇಟ್ಕೊಂಡಿರುವಂತ ಕಪ್ಪಿಂದ ಕಾಫಿನ ಚೆಲ್ಬಿಡ್ತಾನೆ. ಅದರಿಂದ ಕ್ರಿಸ್ ಡೀನ್ಗೆ ಓಕೆ ಟೆನ್ಷನ್ ಆಗ್ಬೇಡ, ನಾನು ವೇಟರ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆ ಸಮಯದಲ್ಲಿ ಡೀನ್ ಮತ್ತೆ ನಿದ್ದೆಗೆ ಹೋಗ್ತಾನೆ. ಅವಾಗ ಅವನನ್ನ ಅವಾಗ್ಲೇ ಅಟ್ಯಾಕ್ ಮಾಡಿದಂತಹ ಡಿಮೆನ್ ಲಾಕ್ ಮಾಡ್ಕೊಂಡು ಅವನ ಕತ್ತಿಗೆ ಚಾಕ್ ಹಾಕೋದಕ್ಕೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕ್ರಿಸ್ ಬಂದು ಡೀನ್ ನೀನು ಏನ್ ಮಾಡ್ತಿದ್ಯಾ, ನಿನ್ಗೆ ಏನಾಗಿದೆ ಅಂತ ಕೇಳ್ತಿರ್ತಾಳೆ. ಅವಾಗ ಡೀನ್ ಅವನ ಕತ್ತಿಗೆ ಅವನೇ ಚಾಕುನ ಹಾಕಿ ಕಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅದರಿಂದ ನೆಕ್ಸ್ಟ್ ಡೇ ಎಲ್ಲರೂ ಅವನ ಬಾಡಿಗೆ ಅಂತ್ಯ ಸಂಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಕ್ರಿಸ್ಗೆ ಒಂದು ಪುಟ್ಟ ಹುಡುಗಿ ಕಾಣಿಸ್ಕೊತಾಳೆ. ಅವಳು ಡೀನ್ ಸಮಾಧಿಗೆ ಒಂದು ಹೂನ ಹಾಕಿ ಕ್ರಿಸ್ ಕಡೆ ನೋಡ್ತಿರ್ತಾಳೆ. ಅವಳ ಎದೆಗೆ ಯಾರೋ ಬ್ಲೇಡ್ ಇಂದ ಹೊಡೆದಿರ್ತಾರೆ. ಅಷ್ಟರಲ್ಲಿ ಕ್ರಿಸ್ಗೆ ಎಚ್ಚರಿಕೆ ಆಗುತ್ತೆ. ನಂತರ ಎಲ್ಲರೂ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಕ್ರಿಸ್ ಡೀನ್ ಫೋಟೋಗಳನ್ನ ನೋಡ್ತಿರ್ತಾಳೆ. ಆ ಫೋಟೋದಲ್ಲಿ ಕ್ರಿಸ್ ಚಿಕ್ಕವಳಿದ್ದಾಗ ಇದ್ದಂತಹ ಫೋಟೋ ಕೂಡ ಇರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ಅವಳು ಡೀನ್ ನ ಹೈಸ್ಕೂಲ್ ಗಿಂತ ಮುಂಚೆ ಮೀಟೇ ಮಾಡಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಜೆಸ್ ಬಂದು ಕ್ರಿಸ್ಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಹತ್ರ ನ್ಯಾನ್ಸಿ ಬಂದು ಕ್ರಿಸ್ಗೆ ಏನೋ ಹೇಳೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳನ್ನ ಜೆಸ್ ಅವಾಯ್ಡ್ ಮಾಡಿ ಕ್ರಿಸ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಂತರ ಅವತ್ ರಾತ್ರಿ ನ್ಯಾನ್ಸಿ ಸಾಂಗ್ ನ ಕೇಳ್ತಿರ್ಬೇಕಾದ್ರೆ ಹಾಗೆ ನಿದ್ದೆಗೆ ಹೋಗ್ಬಿಡ್ತಾಳೆ. ಅವಾಗ ಅವಳ ಹಿಂದೆಯಿಂದ ಒಂದು ಡಿಮೆನ್ ಅವಳ ಹತ್ರನೇ ಬರ್ತಿರುತ್ತೆ. ಅಷ್ಟರಲ್ಲಿ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ಅವಳ ಸುತ್ತ ಯಾರು ಇರೋದಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಕ್ರಿಸ್ ಅವಳು ಚಿಕ್ಕವಳಿದ್ದಾಗ ಮಾಡಿಸಿದಂತಹ ಆಲ್ಬಮ್ ನ ನೋಡ್ತಿರ್ತಾಳೆ. ಅದರಲ್ಲಿ ಕೆಲವು ಫೋಟೋಗಳು ಮಿಸ್ ಆಗಿರ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಅವಳ ತಾಯಿ ಬರ್ತಾರೆ. ಅವರಿಗೆ ಕ್ರಿಸ್ ಬೆಳಿಗ್ಗೆ ಡೀನ್ ಫೋಟೋ ಜೊತೆ ಅವಳ ಫೋಟೋ ಇದ್ದ ವಿಷಯನ ತಿಳಿಸ್ತಾಳೆ. ಹಾಗೆ ನನ್ಗೆ ಡೀನ್ ಹೈಸ್ಕೂಲ್ ಗಿಂತ ಮುಂಚೆ ಪರಿಚಯನೇ ಇರಲಿಲ್ಲ, ಆದ್ರೂ ಅವನು ಚಿಕ್ಕವನಿದ್ದಾಗ ಅವನ ಜೊತೆ ನನ್ ಫೋಟೋ ಹೇಗಿರೋದಕ್ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ತಾಯಿ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಡಿನ್ನರ್ ರೆಡಿ ಇದೆ, ಬಾ ಊಟ ಮಾಡು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ಅವತ್ ರಾತ್ರಿ ಕ್ರಿಸ್ಗೆ ನಿದ್ದೆನೆ ಬರೋದಿಲ್ಲ. ಅವಳು ಬೆಳಗ್ಗೆ ನಡೆದಂತ ಇನ್ಸಿಡೆಂಟ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾಳೆ. ಅದರಿಂದ ಅವಳು ಮತ್ತೆ ಸ್ಟೋರ್ ರೂಮ್ ಒಳಗಡೆ ಬಂದು ಅಲ್ಲಿದ್ದಂತಹ ಕೆಲವು ಬಾಕ್ಸ್ ಗಳನ್ನ ಓಪನ್ ಮಾಡಿ ನೋಡ್ತಿರ್ಬೇಕಾದ್ರೆ ಅವಳು ಚಿಕ್ಕವಳಿದ್ದಾಗ ಯೂಸ್ ಮಾಡಿದಂತ ಬಟ್ಟೆ ಸಿಗುತ್ತೆ. ಆ ಬಟ್ಟೆನ ಯಾರೋ ಬ್ಲೇಡ್ ಇಂದ ಕಟ್ ಮಾಡಿರ್ತಾರೆ. ಅದನ್ನ ಕ್ರಿಸ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಇದ್ದಕ್ಕಿದ್ದಾಗೆ ಪವರ್ ಹೋಗುತ್ತೆ. ಅದರಿಂದ ಕ್ರಿಸ್ ಟಾರ್ಚ್ ನ ಇಟ್ಕೊಂಡು ತುಂಬಾ ಗಾಬರಿಯಿಂದ ಅವಳ ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅವಳ ಮೇಲೆ ಡಿಮೆನ್ ಅಟ್ಯಾಕ್ ಮಾಡಿ ಏನಾದ್ರೂ ನೆನಪಾಯ್ತಾ ಅಂತ ಕೇಳ್ತಿರುತ್ತೆ. ಅಷ್ಟರಲ್ಲಿ ಕ್ರಿಸ್ಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕ್ರಿಸ್ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಅವಳು ನೆನ್ನೆ ನಡೆದ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅವಳ ಬುಕ್ಸ್ ನಲ್ಲೂ ಕೂಡ ಡಿಮೆನ್ ಕೈಯಲ್ಲಿದ್ದಂತ ಬ್ಲೇಡ್ಸ್ ಗಳ ಚಿತ್ರ ಇರುತ್ತೆ. ಅದನ್ನ ನೋಡಿ ಅವಳು ಇದೆಲ್ಲ ನಿಜ ಅಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವಳ ಸುತ್ತ ಇದ್ದಂತ ಸ್ಟೂಡೆಂಟ್ ಗಳೆಲ್ಲ
ಎಲ್ಲ ಭಸ್ಮ ಆಗಿ ಇಡೀ ಕ್ಲಾಸ್ ರೂಮ್ ಎಲ್ಲ ಒಂದು ಸ್ಕೇರಿ ಹೌಸ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ. ಅವಾಗ ಅವಳ ಮುಂದೆ ಡಿಮೆನ್ ಬಂದು ಕ್ಲಾಸ್ ರೂಮ್ ನಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು ಕ್ರಿಸ್ ಅಂತ ಹೇಳ್ತಿರ್ತಾನೆ. ಅದರಿಂದ ಕ್ರಿಸ್ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಅವಳು ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಡಿಮೆನ್ ಇರ್ತಾನೆ. ಅವನು ಕ್ರಿಸ್ನ ನೋಡಿ ನೀನು ತುಂಬಾನೇ ಸುಂದರವಾಗಿದೀಯಾ ಅಂತ ಹೇಳಿ ಅವಳಿಗೆ ಅವನ ಕೈಯಲ್ಲಿ ಇದ್ದಂತ ಬ್ಲೇಡ್ ಗಳಿಂದ ಚುಚ್ಚೋದಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಕ್ರಿಸ್ ಜೋರಾಗಿ ಕೂಗ್ತಾಳೆ. ಅವಾಗ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಆ ಸಮಯದಲ್ಲಿ ಅವಳ ಬುಕ್ ಮೇಲೆ ಅವಳ ತಲೆ ಕೂದಲು ಬಿದ್ದಿರುತ್ತೆ. ಅಷ್ಟರಲ್ಲಿ ಬೆಲ್ ಕೂಡ ಆಗುತ್ತೆ. ಅದರಿಂದ ಕ್ರಿಸ್ ಅಲ್ಲಿಂದ ಎದ್ದು ಓಡೋಗ್ತಾಳೆ. ನಂತರ ಅವಳು ಮನೆಗ್ ಬಂದು ಮತ್ತೆ ಸ್ಟೋರ್ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಅವಳ ತಾಯಿ ಬಂದು ನನ್ಗೆ ಇವತ್ತು ನೈಟ್ ಡ್ಯೂಟಿ ಇದೆ ಅಂತ ಹೇಳ್ತಾರೆ. ಅವರು ಏರ್ ಹೋಸ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕ್ರಿಸ್ಗೆ ಮನೆ ಕಡೆ ಜೋಪಾನ ಅಂತ ಹೇಳಿ ಅವರು ಅವರ ಕೆಲಸಕ್ಕೆ ಅಂತ ಹೋಗ್ತಾರೆ. ಅದರಿಂದ ಕ್ರಿಸ್ ಮನೆ ಡೋರ್ ನ ಪಾಸ್ವರ್ಡ್ ಹಾಕಿ ಲಾಕ್ ಮಾಡಿ ಅವಳ ರೂಮ್ ಕಿಟಕಿನ ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜೆಸ್ ಬಂದು ನಾನು ಒಳಗಡೆ ಬರ್ಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಕ್ರಿಸ್ ಓಕೆ ಬಾ ಅಂತ ಹೇಳ್ತಾಳೆ. ಅದರಿಂದ ಅವನು ಒಳಗಡೆ ಬಂದು ಕ್ರಿಸ್ ಇಲ್ಲಿ ಏನ್ ನಡೀತಾ ಇದೆ, ಡೀನ್ ಯಾಕೆ ಸೂಸೈಡ್ ಮಾಡ್ಕೊಂಡು ಸತೋದ ಅಂತ ಕೇಳ್ತಾನೆ. ಅದಕ್ಕೆ ಕ್ರಿಸ್ ನನ್ಗೆ ಕೆಟ್ಟ ಕನ್ಸ್ಗಳು ಬೀಳ್ತಿದ್ದಾವೆ, ಅದರಿಂದ ನನ್ಗೆ ತುಂಬಾನೇ ಭಯ ಆಗ್ತಿದೆ. ಇದೇ ರೀತಿ ಡೀನ್ಗೂ ಕೂಡ ಕೆಟ್ಟ ಕನ್ಸ್ಗಳು ಬೀಳ್ತಿದ್ದು ಆ ಕನಸಿನಲ್ಲಿ ಒಬ್ಬ ಕ್ರೂರ ಮನುಷ್ಯ ಬಂದು ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನ ಕೈಗಳಲ್ಲಿ ಶಾರ್ಪ್ ಆಗಿರುವಂತ ಬ್ಲೇಡ್ಸ್ ಗಳಿರ್ತವೆ ಅಂತ ಹೇಳ್ತಿರ್ಬೇಕಾದ್ರೆ ಈ ತರ ಕನ್ಸು ನನ್ಗೂ ಬೀಳ್ತಿರುತ್ತೆ ಅಂತ ಜೇಸ್ ಹೇಳ್ತಾನೆ. ಅದನ್ನ ಕೇಳಿ ಕ್ರಿಸ್ಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ಅದಕ್ಕೆ ಜೇಸ್ ಅದೆಲ್ಲ ಬರೀ ಕನ್ಸ್ಗಳಷ್ಟೇ, ಅದಕ್ಕೆಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕ್ರಿಸ್ಗೆ ಸಮಾಧಾನ ಮಾಡ್ತಿರ್ತಾನೆ. ಅವಾಗ ಕ್ರಿಸ್ ಆ ಮನುಷ್ಯ ನನ್ನನ್ನ ಸಾಯಿಸಬಹುದು ಅಂತ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಅದಕ್ಕೆ ಜೇಸ್ ಕ್ರಿಸ್ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದ್ ಬೇಡ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಸ್ ಇವತ್ ನೀನು ನನ್ ಜೊತೆನೆ ಇರು ಅಂತ ಹೇಳ್ತಾಳೆ. ಅದರಿಂದ ಜೇಸ್ ಅವತ್ ರಾತ್ರಿ ಕ್ರಿಸ್ ಮನೆಯಲ್ಲೇ ಉಳ್ಕೋತಾನೆ. ಈಗಿರ್ಬೇಕಾದ್ರೆ ಮಧ್ಯರಾತ್ರಿಲಿ ಕ್ರಿಸ್ಗೆ ಅವಳ ನಾಯಿ ಕೂಗ್ತಿರುವಂತ ಶಬ್ದ ಕೇಳುತ್ತೆ. ಅದರಿಂದ ಅವಳು ಮನೆಯಿಂದ ಹೊರಗಡೆ ಬಂದು ಅವಳ ನಾಯಿನ ಹುಡ್ಕೊಂಡು ಗಾರ್ಡನ್ ಕಡೆ ಹೋಗ್ತಿರ್ತಾಳೆ. ಅವಾಗ ಆ ನಾಯಿನ ಡಿಮೆನ್ ಸಾಯಿಸ್ಬಿಟ್ಟಿರುತ್ತೆ. ಅದನ್ನ ನೋಡಿ ಕ್ರಿಸ್ ತುಂಬಾನೇ ಭಯ ಪಡ್ಕೊಂಡು ಮನೆ ಒಳಗಡೆ ಓಡ್ ಬರ್ತಾಳೆ. ಆ ಮನೆಯೆಲ್ಲ ಒಂದು ಸ್ಕೂಲ್ ತರ ಬದಲಾಗಿರುತ್ತೆ. ಅದ್ರೊಳಗಡೆ ಕ್ರಿಸ್ ಹೋಗ್ತಿರ್ಬೇಕಾದ್ರೆ ಅವಳ ಹತ್ರ ಒಂದು ಪುಟ್ಟ ಹುಡುಗಿ ಬಂದು ಅವಳನ್ನ ಅಲ್ಲಿಂದ ಡಿಮೆನ್ ಇರುವಂತ ಜಾಗದ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಡಿಮೆನ್ ಕ್ರಿಸ್ಗೆ ಸಾಯೋದಕ್ಕೆ ರೆಡಿ ಆಗಿದೆಯಾ ಅಂತ ಕೇಳ್ತಿರ್ತಾನೆ. ಅದರಿಂದ ಕ್ರಿಸ್ಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಳು ಜೇಸ್ನ ಎಬ್ಸಿದ್ರೆ ಅವನು ಎದ್ದೇಳೋದಿಲ್ಲ. ಅದರಿಂದ ಅವಳು ಬಾತ್ರೂಮ್ ಹೋಗಿ ಮುಖನ ತೊಳ್ಕೊಂಡು ಮತ್ತೆ ಬಂದು ಮಲ್ಕೋತಾ ಇರ್ತಾಳೆ. ಅವಾಗ ಅವಳು ಪಕ್ಕನೆ ಡಿಮೆನ್ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ಕ್ರಿಸ್ ಜೋರಾಗಿ ಹೋಗ್ತಾಳೆ. ಆ ಸೌಂಡ್ಗೆ ಜೆಸ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಕ್ರಿಸ್ನ ಮೇಲ್ಗಡೆ ಎಬ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲಿ ಅವಳು ಅವನನ್ನ ಕೆಳಗಡೆ ನೂಗ್ತಾಳೆ. ನಂತರ ಅವಳ ಬಾಡಿನ ಡಿಮೆನ್ ಮೇಲ್ಗಡೆ ಎತ್ಕೊಂಡು ಪಕ್ಕದಲ್ಲಿದ್ದ ಗೋಡೆಗೆಲ್ಲ ಹೊಡೆದು ಅವನ ಕೈಯಲ್ಲಿದ್ದ ಬ್ಲೇಡ್ ಗಳಿಂದ ಕ್ರಿಸ್ನ ಸಾಯಿಸಾಕ್ತಾನೆ. ಅದನ್ನ ಜೆಸ್ ನೋಡಿ ಅವನಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಅವನು ಅವನ ಬಟ್ಟೆಗಳನ್ನೆಲ್ಲ ತಗೊಂಡು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಆ ಮನೆ ಡೋರ್ಗೆ ಕ್ರಿಸ್ ಪಾಸ್ವರ್ಡ್ ಇಟ್ಟಿದ್ರಿಂದ ಅದು ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ನ್ಯಾನ್ಸಿ ನಿದ್ದೆ ಮಾಡದೆ ರಾತ್ರಿ ಎಲ್ಲ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ. ಅವಾಗ ಅವಳ ಹತ್ರ ಅವಳ ತಾಯಿ ಬಂದು ಮಧ್ಯರಾತ್ರಿ ಆಗಿದೆ, ಇನ್ನು ನಿನ್ಗೆ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಓಕೆ ಮಾಮ್ ಇವಾಗ ಮಲಗ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಅವರು ಅಲ್ಲಿಂದ ಹೋಗ್ತಾರೆ. ಆದ್ರೂ ನ್ಯಾನ್ಸಿ ಹಾಗೆ ಡ್ರಾಯಿಂಗ್ ನ ಮಾಡ್ತಾನೆ ಇರ್ತಾಳೆ. ಅವಾಗ ಅಲ್ಲಿಗೆ ಜೆಸ್ ಬಂದು ನ್ಯಾನ್ಸಿಗೆ ನನ್ ಮಾತ್ ಕೇಳು ಅಂತ ಹೇಳ್ತಿರ್ತಾನೆ. ಅವನ ಬಾಡಿಗೆಲ್ಲ ಬ್ಲಡ್ ಆಗಿರೋದನ್ನ ನ್ಯಾನ್ಸಿ ನೋಡಿ ಎದ್ರುಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅವಾಗ ಜೆಸ್ ನ್ಯಾನ್ಸಿ ನನ್ ಮಾತ್ ಕೇಳು, ಇದುವರೆಗೂ ನಾನು ಕ್ರಿಸ್ ಜೊತೆನೆ ಇದ್ದೆ, ಅವಳನ್ನ ಯಾರೋ ನಿದ್ದೆನಲ್ಲಿ ಕೊಲೆ ಮಾಡಿದ್ರು, ಅದ್ರ ಬಗ್ಗೆ ನಿನ್ಗೆ ಎಲ್ಲ ಗೊತ್ತಿದೆಯಲ್ವಾ, ಸ್ಮಶಾನದಲ್ಲಿ ನೀನು ಕ್ರಿಸ್ಗೆ ಏನ್ ಹೇಳೋದಕ್ಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನನಗೆ ಯಾವಾಗ್ಲೂ ಒಂದು ಹಾಡ್ ಕೇಳಿಸ್ತಿರುತ್ತೆ, ಅದೇನಂದ್ರೆ 1 2 3 4 ಫ್ರೆಡಿ ಹತ್ರ ನೀನು ಯಾವಾಗ್ಲೂ ಇರು ಅಂತ ಬರ್ತಿರುತ್ತೆ. ಆ ಹಾಡ್ನ ಕೇಳೋದಕ್ಕೆ ತುಂಬಾನೇ ಭಯ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ನ್ಯಾನ್ಸಿ ತಾಯಿ ಅಲ್ಲಿಗೆ ಬಂದು ನ್ಯಾನ್ಸಿ ಒಳಗಡೆ ಯಾರಿದ್ದಾರೆ ಬಾಗ್ಲು ತೆಗೆ ಅಂತ ಕೂಗ್ತಿರ್ತಾರೆ. ಅವಾಗ ಜೆಸ್ ನ್ಯಾನ್ಸಿ ನೀನು ಯಾವುದೇ ಕಾರಣಕ್ಕೂ ಮಲಗ್ಬೇಡ, ಮಲಗಿದ್ರೆ ಖಂಡಿತವಾಗ್ಲೂ ಸಾಯ್ತೀಯ ಅಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಅವನ ಸುತ್ತೆಲ್ಲ ಪೊಲೀಸ್ ಕವರ್ ಆಗಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಜೆಸ್ಸಿ ನಾನು ಕ್ರಿಸ್ನ ಸಾಯಿಸಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಪೊಲೀಸ್ನವರು ಅವನನ್ನ ಜೈಲಿಗೆ ಹಾಕ್ತಾರೆ. ಅದೇ ಸಮಯದಲ್ಲಿ ನ್ಯಾನ್ಸಿ ಅವಳ ಲವರ್ ಆದ ಕ್ವಾಂಟನ್ಗೆ ಕಾಲ್ ಮಾಡಿ ಕ್ರಿಸ್ ಸತ್ತೋಗಿರುವ ವಿಷಯನ ತಿಳಿಸ್ತಾಳೆ. ನೆಕ್ಸ್ಟ್ ಕ್ವಾಂಟನ್ ಲೈಬ್ರರಿನಲ್ಲಿ ಕೂತ್ಕೊಂಡು ದುಸಪ್ನಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಹಾಗೆ ನಿದ್ದೆಗೆ ಹೋಗ್ಬಿಡ್ತಾನೆ. ಅವಾಗ ಅವನ ಕನಸಿನಲ್ಲಿ ಒಂದು ಪುಟ್ಟ ಹುಡುಗಿ ಕಾಣಿಸ್ಕೊಂಡು ಮಾಯ ಆಗ್ಬಿಡುತ್ತೆ. ಆ ಹುಡುಗಿ ಯಾರು ಅಂತ ಕ್ವಾಂಟಮ್ ಲೈಬ್ರರಿನೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಡಿಮೆನ್ ಚಿಕ್ಕ ಮಕ್ಕಳುಗಳನ್ನೆಲ್ಲ ಕೂರಿಸ್ಕೊಂಡು ಕೂತಿರ್ತಾನೆ. ಅವನ ಹತ್ರ ಇನ್ನೇನ್ ಕ್ವಾಂಟನ್ ಹೋಗ್ಬೇಕು. ಅಷ್ಟರಲ್ಲಿ ನ್ಯಾನ್ಸಿ ಬಂದು ಅವನನ್ನ ನಿದ್ದೆಯಿಂದ ಎಬ್ಬಿಸ್ತಾಳೆ. ಈ ಕಡೆ ಒಬ್ರು ಪೊಲೀಸ್ ಆಫೀಸರ್ ಜೆಸ್ ಹತ್ರ ಬಂದು ನಿನ್ಗೆ ಜಾಮೀನ್ ಸಿಕ್ಕಿದೆ ಅಂತ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಜೆಸ್ ಅವ್ರ ಹಿಂದೆ ಹೋಗ್ತಿರ್ಬೇಕಾದ್ರೆ ಅವರು ಮಾಯ ಆಗ್ಬಿಡ್ತಾರೆ. ಅದರಿಂದ ಅವನು ಹಿಂದೆ ತಿರುಗಿ ನೋಡ್ತಾನೆ. ಹಿಂದೆ ಬರೀ ಗೋಡೆ ಇರುತ್ತೆ. ಅಷ್ಟರಲ್ಲಿ ಅವ್ನು ನಿಂತಿದ್ದ ಜಾಗ ಒಂದು ಪಾಳ್ ಬಿದ್ದಿರುವಂತ ಫ್ಯಾಕ್ಟರಿ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಅವನಿಗೆ ಕ್ರಿಸ್ನ ವಾಯ್ಸ್ ಕೇಳುತ್ತೆ. ಅವಳು ಜೆಸ್ ನನಗೆ ಸಹಾಯ ಮಾಡು, ನನ್ನನ್ನ ಕಾಪಾಡು ಅಂತ ಕೇಳ್ತಾ ಇರ್ತಾಳೆ. ಅದರಿಂದ ಅವನು ಕ್ರಿಸ್ನ ಹುಡ್ಕೊಂಡು ಆ ಫ್ಯಾಕ್ಟರಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಪುಟ್ಟ ಹೆಣ್ಮಕ್ಳುಗಳಿರ್ತವೆ. ಆ ಮಕ್ಕಳುಗಳನ್ನ ಜೆಸ್ ನೋಡ್ತಿರ್ಬೇಕಾದ್ರೆ ಅವ್ನ ಹಿಂದೆನೆ ಡಿಮೆನ್ ಇರ್ತಾನೆ. ಅವನನ್ನ ಜೆಸ್ ನೋಡಿ ಅಲ್ಲಿಂದ ಓಡೋಗ್ತಾನೆ. ಅವನು ಹಾಗೆ ಓಡೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಕ್ರಿಸ್ನ ಬಾಡಿ ಇರುತ್ತೆ. ಆ ಬಾಡಿನ ಜೆಸ್ ನೋಡ್ತಿರ್ಬೇಕಾದ್ರೆ ಅವನಿಂದನೇ ಡಿಮೆನ್ ಬರ್ತಾನೆ. ಅವನಿಗೆ ಜೆಸ್ ನಿನ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಅವಾಗ ಡಿಮೆನ್ ನಿನ್ಗೆ ಸಮಯನ ಹಿಂತಿರುಗಿಸಿ ಕೊಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಅದಕ್ಕೆ ಜೆಸ್ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಡಿಮೆನ್ ಅಲ್ಲಿ ಇರೋದಿಲ್ಲ. ಅದರಿಂದ ಅವನು ತುಂಬಾನೇ ಗಾಬರಿಯಿಂದ ಎಲ್ಲಾ ಕಡೆ ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ಆ ಡಿಮೆನ್ ಅವನ ಕೈನ ಜೆಸ್ ಹೊಟ್ಟೆಗೆ ಹಾಕಿ ಅವನನ್ನ ಸಾಯಿಸಾಕ್ಬಿಡ್ತಾನೆ. ಅದನ್ನ ಅವನ ಜೊತೆ ಸೆಲ್ ಒಳಗಡೆ ಇದ್ದವ್ನು ನೋಡಿ ನಾನು ಈ ಕೊಲೆನ ಮಾಡಿಲ್ಲ, ನಾನು ನಿರಪರಾಧಿ ಅಂತ ಕೂಗ್ತಾ ಇರ್ತಾನೆ. ನಂತರ ಆ ಡಿಮೆನ್ ಜೆಸ್ ಬಾಡಿನೂ ಕೂಡ ಕ್ರಿಸ್ ಬಾಡಿ ಜೊತೆ ನೇತಾಕಿರ್ತಾನೆ. ಈಗಿರ್ಬೇಕಾದ್ರೆ
ನೋಡ್ತಿರ್ಬೇಕಾದ್ರೆ ಅವತ್ ರಾತ್ರಿ ನ್ಯಾನ್ಸಿ ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅವರ ತಾಯಿ ಬರ್ತಾರೆ. ಅವ್ರ ಹತ್ರ ನ್ಯಾನ್ಸಿ, ಮಾಮ್ ನಾನು ಚಿಕ್ಕವಳಿದ್ದಾಗ ನನ್ಗೂ ನನ್ನ ಸ್ನೇಹಿತರಿಗೂ ಯಾವ ರೀತಿನಾದ್ರೂ ಕಾಂಟ್ಯಾಕ್ಟ್ ಇತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ನನಗೆ ನೆನಪಿಲ್ಲ ಅಂತ ಹೇಳ್ತಾರೆ. ಅವಾಗ ನ್ಯಾನ್ಸಿ, ಹಾಗಾದ್ರೆ ಫ್ರೆಡಿ ಅನ್ನೋ ಹೆಸರೇನಾದ್ರೂ ಕೇಳಿದಿರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾರೆ. ನಂತರ ನ್ಯಾನ್ಸಿ ಸ್ನಾನ ಮಾಡೋದಕ್ಕೆ ಅಂತ ಅಲಾರಂ ಇಟ್ಟು ಬಾತ್ರೂಮ್ ಟಬ್ ಒಳಗಡೆ ಹೋಗಿ ಕೂತ್ಕೋತಾಳೆ. ಅವಾಗ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಅವಳು ಸ್ನಾನ ಮುಗಿಸಿ ವಾಪಸ್ ಅವಳ ಬೆಡ್ರೂಮ್ ಕಡೆ ಬಂದಾಗ ಆ ರೂಮ್ ಒಳಗಡೆ ಸ್ನೋ ಬೀಳ್ತಿರುತ್ತೆ. ಅದನ್ನ ನ್ಯಾನ್ಸಿ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆ ರೂಮ್ ಒಂದು ಸ್ಕೂಲ್ ಫೀಲ್ಡ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ಅವಳು ಆ ಸ್ಕೂಲ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವಳ ಹಿಂದೆಯಿಂದ ಡೇಮಿಯನ್ ಬಂದು, ಲಿಟಲ್ ನ್ಯಾನ್ಸಿ ನೀನು ಇಷ್ಟ ಬೇಗ ಎಷ್ಟು ಬೆಳೆದ್ಬಿಟ್ಟಿದ್ಯಾ ಅಂತ ಕೇಳುತ್ತೆ. ಅದಕ್ಕೆ ನ್ಯಾನ್ಸಿ ಯಾರ್ ನೀನು ಅಂತ ಕೇಳ್ತಾಳೆ. ಅವಾಗ ಡಿಮ್ಯಾನ್, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ, ನನ್ನನ್ನ ಇಷ್ಟ ಬೇಗ ಮರ್ತ್ಬಿಟ್ಟಿಯಾ, ನಿನ್ಗೆ ಅದನ್ನೆಲ್ಲ ನೆನ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನ್ಯಾನ್ಸಿ ಫೋನು ರಿಂಗ್ ಆಗ್ಬಿಡುತ್ತೆ. ಅದರಿಂದ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ಅವಳಿಗೆ ಕ್ವಾಂಟನ್ ಜಸ್ಟ್ ನಿದ್ದೆನಲ್ಲಿ ಸೂಸೈಡ್ ಮಾಡ್ಕೊಂಡಿರುವಂತ ವಿಷಯನ ತಿಳಿಸ್ತಾನೆ. ಅದಕ್ಕೆ ನ್ಯಾನ್ಸಿ ಅವಳಿಗಾದ ಘಟನೆ ಬಗ್ಗೆ ಕ್ವಾಂಟನ್ಗೆ ತಿಳಿಸ್ತಾಳೆ. ನೆಕ್ಸ್ಟ್ ಕ್ವಾಂಟನ್ ನ್ಯಾನ್ಸಿ ಹತ್ರ ಬಂದು, ನಿನ್ಗೂ ಮತ್ತೆ ನಿದ್ದೆನಲ್ಲಿ ಬಂದಂತ ಸ್ಕೂಲ್ಗೂ ಏನಾದ್ರೂ ಸಂಬಂಧ ಇರಬಹುದು ಅಂತ ಹೇಳ್ತಾನೆ. ಅದರಿಂದ ನ್ಯಾನ್ಸಿ ಅವಳ ಹಳೆ ಫೋಟೋನೆಲ್ಲ ಹುಡುಕ್ತಾ ಇರ್ತಾಳೆ. ಅವಾಗ ಒಂದು ಡ್ರಾಯರ್ ನಲ್ಲಿ ಒಂದು ಫೋಟೋ ಸಿಗುತ್ತೆ. ಆ ಫೋಟೋನ ನ್ಯಾನ್ಸಿ ಸ್ಕೂಲ್ ನಲ್ಲಿ ಇದ್ದಾಗ ತೆಗ್ದಿರ್ತಾರೆ. ಅದ್ರಲ್ಲಿ ನ್ಯಾನ್ಸಿ ಜೊತೆ ಕ್ರಿಸ್, ಜೆಸ್, ಕ್ವಾಂಟನ್ ಮತ್ತೆ ಜೇನ್ ಎಲ್ರು ಕೂಡ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನ್ಯಾನ್ಸಿ ತಾಯಿ ಬಂದು, ನೀವು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನ್ಯಾನ್ಸಿ ಅವಳ ತಾಯಿಗೆ ಆ ಫೋಟೋನ ತೋರಿಸಿ, ನಾನು ಚಿಕ್ಕವಳಿದ್ದಾಗ ನನ್ಗೂ ನನ್ನ ಸ್ನೇಹಿತರಿಗೂ ಏನು ಸಂಬಂಧನೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅವರ ತಾಯಿ, ನ್ಯಾನ್ಸಿ ಅದೆಲ್ಲ ನಿನ್ನ ಒಳ್ಳೇದ್ಕೆನೆ, ಹಳೆದೆಲ್ಲ ಇವಾಗ ಯಾಕೆ ಅಂತ ಕೇಳ್ತಾರೆ. ಅವಾಗ ನ್ಯಾನ್ಸಿ, ಇಲ್ಲ ಮಾಮ್ ನನ್ಗೆ ಇವಾಗ ಎಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ತಾಳೆ. ಅದರಿಂದ ಅವರ ತಾಯಿ ಹಿಂದೆ ನಡೆದ ಘಟನೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದೇನಂದ್ರೆ ಕ್ರಿಸ್, ಕ್ವಾಂಟನ್, ಜೆಸ್ಸಿ ಮತ್ತೆ ನ್ಯಾನ್ಸಿ ಎಲ್ರು ಚಿಕ್ಕವರು ಇದ್ದಾಗ ಒಂದೇ ಸ್ಕೂಲ್ ನಲ್ಲಿ ಓದ್ತಾ ಇರ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಅವನ ಹೆಸರು ಫ್ರೆಡಿ ಅಂತ. ಅವನು ಆ ಸ್ಕೂಲ್ ನ ಮಾಲೀಕ ಆಗಿರ್ತಾನೆ. ಅವನು ಮೊದ್ಲು ಮಕ್ಕಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಕೊನೆಗೆ ಆ ಮಕ್ಳು ಜೊತೆ ಅವನು ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಆ ಮಕ್ಳು ಪೇರೆಂಟ್ಸ್ ಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಅಷ್ಟರಲ್ಲಿ ಫ್ರೆಡಿ ಆ ಊರ್ನೇ ಬಿಟ್ಟು ಬೇರೆ ಕಡೆ ಹೋದ. ಅದಾದ್ಮೇಲೆ ಅವನು ಎಲ್ಲೋದ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಿಂದ ನ್ಯಾನ್ಸಿ ಕ್ವಾಂಟನ್ ಕರ್ಕೊಂಡು ಆ ಸ್ಕೂಲ್ ನಲ್ಲಿ ಓದಿರುವಂತ ಬೇರೆ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಆ ಫ್ರೆಡಿ ಬಗ್ಗೆ ಇನ್ನೂ ಏನಾದ್ರೂ ಮಾಹಿತಿ ಸಿಗಬಹುದು, ಅವ್ರಿಗೂ ಕೂಡ ಇದೇ ರೀತಿ ನಿದ್ದೆನಲ್ಲಿ ಪ್ರಾಬ್ಲಮ್ ಕೊಡ್ತಿರ್ಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಕ್ವಾಂಟನ್ ತಂದೆ ಅಲ್ಲಿಗೆ ಬಂದು ಕ್ವಾಂಟನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದರಿಂದ ನ್ಯಾನ್ಸಿನೇ ಇಂಟರ್ನೆಟ್ ನಲ್ಲಿ ಅವಳ ಜೊತೆ ಪ್ರೈಮರಿ ಸ್ಕೂಲ್ ನಲ್ಲಿ ಓದಿರುವಂತ ಸ್ನೇಹಿತರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಕ್ವಾಂಟನ್ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅವಾಗ ಅವನು ನೀರೊಳಗಡೆ ಮುಳುಗಿ ಮೇಲ್ಗಡೆ ಬಂದ್ರೆ ಯಾವುದೋ ಒಂದು ಫ್ಯಾಕ್ಟರಿ ಒಳಗಡೆ ಇರ್ತಾನೆ. ಅದನ್ನ ನೋಡಿ ಅವನಿಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ನಂತರ ಅವನು ನೀರಿಂದ ಹೊರಗಡೆ ಬಂದಾಗ ಫ್ರೆಡಿನ ಯಾರೋ ಕಾರ್ಗಳಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನ ನೋಡಿ ಕ್ವಾಂಟನ್ ಕೂಡ ಅವ್ರ ಹಿಂದೆನೆ ಹೋಗ್ತಾನೆ. ಅವಾಗ ಫ್ರೆಡಿ ಒಂದು ಫ್ಯಾಕ್ಟರಿ ಒಳಗಡೆ ಇರುವಂತ ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಆ ಸಮಯದಲ್ಲಿ ಕಾರ್ ಒಳಗಡೆ ಇದ್ದವರೆಲ್ಲ ಹೊರಗಡೆ ಬಂದು ಫ್ರೆಡಿಗೆ ಹೊಡೆಯೋದಕ್ಕೆ ನೋಡ್ತಾ ಇರ್ತಾರೆ. ಅವರು ಬೇರೆ ಯಾರು ಅಲ್ಲ, ಕ್ವಾಂಟನ್, ನ್ಯಾನ್ಸಿ, ಜೆಸ್ ಮತ್ತೆ ಕ್ರಿಸ್ ನ ಪೇರೆಂಟ್ಸ್ ಗಳು. ಅವರು ಫ್ರೆಡಿನ ಹೊರಗಡೆ ಬರೋದಕ್ಕೆ ಹೇಳ್ತಿರ್ತಾರೆ. ಆದ್ರೆ ಅವನು ಹೊರಗಡೆ ಬರ್ತಾ ಇರೋದಿಲ್ಲ. ಯಾಕಂದ್ರೆ ಅವನು ನ್ಯಾನ್ಸಿ ಜೊತೆ ತುಂಬಾನೇ ಅಸಭ್ಯವಾಗಿ ನಡ್ಕೊಂಡಿರ್ತಾನೆ. ಅದರಿಂದನೇ ಅವರೆಲ್ಲ ಫ್ರೆಡಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಿರೋದು. ಅವರು ಫ್ರೆಡಿಗೆ ಹೊರಗಡೆ ಬಾ ಅಂತ ಎಷ್ಟೇ ಹೇಳಿದ್ರು ಕೂಡ ಅವನು ಡೋರ್ ನ ಓಪನ್ ಮಾಡೋದೇ ಇಲ್ಲ. ಅವಾಗ ಕ್ವಾಂಟನ್ ತಂದೆ ಪೆಟ್ರೋಲ್ ಇರುವಂತ ಬಾಕ್ಸ್ ಒಳಗಡೆ ಒಂದು ಬಟ್ಟೆನ ಹಾಕಿ ಅದಕ್ಕೆ ಬೆಂಕಿ ಕಚ್ಚಿ ಫ್ರೆಡಿ ಇರುವಂತ ರೂಮ್ ಒಳಗಡೆ ಎಸಿತಾರೆ. ಅದರಿಂದ ಆ ರೂಮ್ ಒಳಗಡೆ ಎಲ್ಲ ಬೆಂಕಿ ಸ್ಪ್ರೆಡ್ ಆಗಿ ಫ್ರೆಡಿಗೂ ಕೂಡ ಹತ್ಕೊಂಡ್ಬಿಡುತ್ತೆ. ಅವಾಗ ಅವನು ಆ ಬೆಂಕಿಯಿಂದ ಬೆಂದು ಸತ್ತೋಗ್ತಾನೆ. ಅಷ್ಟರಲ್ಲಿ ಕ್ವಾಂಟನ್ಗೆ ಎಚ್ಚರಿಕೆ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನ್ಯಾನ್ಸಿಗೂ ಕೂಡ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ಮರ್ಕ್ಯೂಸ್ ಯಾಂಗ್ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬೀಳ್ತಿದ್ದಂತ ದುಸಪ್ನಗಳ ಬಗ್ಗೆ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವನು ಮುಂದೆ ಇದ್ದಂತ ಕ್ಯಾಮ್ರಾಗೆ ಹೊಡ್ಕೊಂಡು ಸತ್ತೋಗಿರೋದು ಲೈವ್ ಆಗಿ ರೆಕಾರ್ಡ್ ಆಗಿರುತ್ತೆ. ಯಾಕಂದ್ರೆ ಫ್ರೆಡಿ ಅವನನ್ನ ನಿದ್ದೆನಲ್ಲಿ ಸಾಯಿಸಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕ್ವಾಂಟನ್ ಬಂದು ನನಗೆ ಫ್ರೆಡಿಗೆ ಏನಾಗಿದೆ ಅನ್ನೋದು ಗೊತ್ತಾಯ್ತು ಅಂತ ಹೇಳ್ತಾನೆ. ಅದರಿಂದ ಅವರಿಬ್ರು ಕ್ವಾಂಟನ್ ತಂದೆ ಹತ್ರ ಹೋಗಿ ನೀವು ಫ್ರೆಡಿನ ಸಾಯಿಸಿದ್ರ ಅಂತ ಕೇಳ್ತಾರೆ. ಅದಕ್ಕೆ ಅವರು ನಮ್ಮ ಊರಲ್ಲಿರುವಂತ ಮಕ್ಕಳುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಆ ರೀತಿ ಮಾಡ್ಲೇಬೇಕಿತ್ತು, ಅವನನ್ನ ಹಾಗೆ ಬಿಟ್ಟಿದ್ರೆ ಅದೇ ರೀತಿ ಬೇರೆ ಕಡೆ ಹೋಗಿ ಬೇರೆ ಮಕ್ಕಳ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಅಂತ ಹೇಳ್ತಾರೆ. ಅವಾಗ ಕ್ವಾಂಟನ್, ನಿಮ್ಗೆ ಹೇಗ್ ಗೊತ್ತು ಅವನೇ ಈ ರೀತಿ ತಪ್ಪುಗಳನ್ನ ಮಾಡಿದಾನೆ ಅಂತ? ಒಂದ್ ವೇಳೆ ಅವನು ಆ ರೀತಿ ತಪ್ಪನ ಮಾಡಿದ್ರು ಕೂಡ ನೀವು ಪೊಲೀಸಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಕ್ವಾಂಟನ್ ತುಂಬಾ ದಿನಗಳಿಂದ ನಿದ್ದೆ ಮಾಡಿಲ್ದೇ ಇರೋದ್ರಿಂದ ಎನರ್ಜಿಗೋಸ್ಕರ ಕೆಲವು ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಅಂತ ಮೆಡಿಕಲ್ ಶಾಪ್ ಗೆ ಬಂದು ಟ್ಯಾಬ್ಲೆಟ್ಸ್ ಗಳನ್ನ ಕೇಳ್ತಾನೆ. ಅದಕ್ಕೆ ಆ ಮೆಡಿಕಲ್ ಶಾಪ್ ನವರು ನಮ್ಗೆ ಡಾಕ್ಟರ್ ಬರ್ಕೊಟ್ಟಿರುವಂತ ಸ್ಲಿಪ್ ಬೇಕು ಅಂತ ಕೇಳ್ತಾರೆ. ಅವಾಗ ಕ್ವಾಂಟನ್, ನನಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ದಯವಿಟ್ಟು ಟ್ಯಾಬ್ಲೆಟ್ಸ್ ನ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನ್ಯಾನ್ಸಿಗೂ ಕೂಡ ಸಖತ್ ನಿದ್ದೆ ಬರ್ತಿರುತ್ತೆ. ಯಾಕಂದ್ರೆ ಅವಳು ಕೂಡ ತುಂಬಾ ದಿನಗಳಿಂದ ನಿದ್ದೆ ಮಾಡಿರೋದಿಲ್ಲ. ಅದರಿಂದ ಅವಳು ಜೀಪ್ ಇಂದ ಕೆಳಗಡೆ ಇಳಿದು ಕ್ವಾಂಟನ್ ಹುಡ್ಕೊಂಡು ಮೆಡಿಕಲ್ ಶಾಪ್ ಒಳಗಡೆ ಬರ್ತಾ ಇರ್ತಾಳೆ. ಅವಾಗ ಆ ಮೆಡಿಕಲ್ ಶಾಪ್ ಒಂದು ಫ್ಯಾಕ್ಟರಿ ಆಗಿ ಬದಲಾಗಿ ಡಿಮೆನ್ ಅವಳ ಮುಂದೆ ಬಂದು ಅವಳನ್ನ ಇಟ್ಕೊಂಡು ಕೆಳಗಡೆ ನೋಡ್ಬಿಡ್ತಾನೆ. ಅದರಿಂದ ನ್ಯಾನ್ಸಿ ಆ ಡಿಮೆನ್ ಶರ್ಟ್ ಅನ್ನ ಇಟ್ಕೋತಾಳೆ. ಅದು ಹರಿದೋಗಿ ಅವಳ ಕೈಗೆ ಬಂದ್ಬಿಡುತ್ತೆ. ನಂತರ ಡಿಮೆನ್ ನ್ಯಾನ್ಸಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅಷ್ಟರಲ್ಲಿ ಅವಳ ಹತ್ರ ಕ್ವಾಂಟನ್ ಬಂದು ಅವಳನ್ನ ನಿದ್ದೆಯಿಂದ ಎಬ್ಬಿಸ್ತಾನೆ. ಅವಾಗ ನ್ಯಾನ್ಸಿ ಕೈಗೆ ಇಂಜುರಿ ಆಗಿ ರಕ್ತ ಬರ್ತಿರುತ್ತೆ. ಹಾಗೆ ಅವಳ ಕೈನಲ್ಲಿ ಆ ಡಿಮೆನ್ ಶರ್ಟ್ ಪೀಸ್ ಕೂಡ ಇರುತ್ತೆ. ಕ್ವಾಂಟನ್ ನ್ಯಾನ್ಸಿ ಕೈಗೆ ಅಲ್ಲಿದ್ದಂತ ಬ್ಯಾಂಡೇಜ್ ನ ಹಾಕಿ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಡಾಕ್ಟರ್ ಗಳು ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ನ್ಯಾನ್ಸಿ ತಾಯಿ ಬರ್ತಾರೆ. ಅವರನ್ನ ನೋಡಿದ ನ್ಯಾನ್ಸಿ, ನೋಡಿ ಮಾಮ್, ನೀವುಗಳು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಇಂದ
ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಕ್ವಾಂಟನ್ ಆ ಹಾಸ್ಪಿಟಲ್ ನಲ್ಲಿರುವಂತ ಕೆಲವು ಮೆಡಿಸಿನ್ ಗಳನ್ನ ತೆಗೆದು ಇಟ್ಕೋತಾ ಇರ್ತಾನೆ. ಈ ಕಡೆ ಡಾಕ್ಟರ್ ನ್ಯಾನ್ಸಿಗೆ ನಿದ್ದೆ ಬರುವಂತ ಇಂಜೆಕ್ಷನ್ ನ ಕೊಡೋದಕ್ಕೆ ನೋಡ್ತಿರ್ತಾರೆ. ಅದಕ್ಕೆ ನ್ಯಾನ್ಸಿ ನನ್ಗೆ ಆ ಇಂಜೆಕ್ಷನ್ ಕೊಡ್ಬೇಡಿ ಅಂತ ಕೂಗಾಡ್ತಿರ್ತಾಳೆ. ಅದರಿಂದ ಡಾಕ್ಟರ್ ಅವರ ತಾಯಿನ ಹೊರ್ಗಡೆ ಕರ್ಕೊಂಡು ಹೋಗಿ ಅವಳಿಗೆ ನಿದ್ದೆ ಬರುವಂತ ಇಂಜೆಕ್ಷನ್ ನ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಆ ಗಾಯ ತುಂಬಾನೇ ನೋವಾಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕ್ವಾಂಟನ್ ಅವಳನ್ನ ಹಾಸ್ಪಿಟಲ್ ಇಂದ ಹೊರಗಡೆ ಕರ್ಕೊಂಡು ಬರ್ತಾನೆ. ನಂತರ ಅವನು ಹಾಸ್ಪಿಟಲ್ ನಲ್ಲಿ ತಗೊಂಡ್ ಬಂದಂತ ಮೆಡಿಸಿನ್ ನ ಅವನ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಂಡು ನ್ಯಾನ್ಸಿಗೂ ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಬೇಡ ಅಂತ ಹೇಳ್ತಾಳೆ. ನಂತರ ಅವರಿಬ್ರು ಅವ್ರು ಚಿಕ್ಕವರಿದ್ದಾಗ ಓದಿದಂತ ಸ್ಕೂಲ್ ನ ಹುಡ್ಕೊಂಡು ಹೋಗ್ತಿರ್ತಾರೆ. ಯಾಕಂದ್ರೆ ಆ ಸ್ಕೂಲ್ ನಲ್ಲಿ ಫ್ರೆಡಿ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ಬಹುದಾ ಅಂತ. ನಂತರ ಅವರಿಬ್ರು ಹಾಗೆ ಹೋಗ್ತಿರ್ಬೇಕಾದ್ರೆ ಫ್ರೆಡಿ ಅವರ ಕಾರ್ ಮುಂದೆನೆ ಬಂದ್ಬಿಡ್ತಾನೆ. ಅದರಿಂದ ಕ್ವಾಂಟನ್ ಗೆ ಸ್ಟೈರಿಂಗ್ ಕಂಟ್ರೋಲ್ ತಪ್ಪಿ ಅವ್ರು ಹೋಗ್ತಿದ್ದ ಕಾರು ಅಲ್ಲೇ ಪಕ್ಕದಲ್ಲಿದ್ದ ಗುಂಡಿ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಅವರಿಬ್ರು ಆ ಕಾರಿಂದ ಹೊರಗಡೆ ಬಂದು ನಡ್ಕೊಂಡೆ ಆ ಸ್ಕೂಲ್ ಹತ್ರ ಹೋಗಿ ಅದ್ರೊಳಗಡೆ ಬಂದು ಎಲ್ಲಾ ಕಡೆ ನೋಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಒಂದು ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಅವರಿಬ್ರು ಅದ್ರೊಳಗಡೆ ಬಂದಾಗ ಅಲ್ಲಿ ಅವರಿಗೆ ಒಂದು ಲ್ಯಾಂಪ್ ಸಿಗುತ್ತೆ. ಅದನ್ನ ಹಚ್ಕೊಂಡು ಆ ರೂಮ್ ನೆಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿ ಫ್ರೆಡಿ ಯೂಸ್ ಮಾಡಿರುವಂತ ವಸ್ತುಗಳೆಲ್ಲ ಇರ್ತವೆ. ಆ ವಸ್ತುಗಳ ಜೊತೆ ಶಾರ್ಪ್ ಆಗಿರುವಂತ ಬ್ಲೇಡ್ಸ್ ಗಳು ಕೂಡ ಇರ್ತವೆ. ಆ ಸಮಯದಲ್ಲಿ ನ್ಯಾನ್ಸಿಗೆ ಆ ರೂಮ್ ಒಳಗಡೆ ಇರುವಂತ ಒಂದು ರಹಸ್ಯ ಜಾಗ ಕಾಣುತ್ತೆ. ಅದರಿಂದ ಅವರಿಬ್ರು ಆ ಜಾಗದ ಡೋರ್ ನ ಓಪನ್ ಮಾಡ್ಕೊಂಡು ಅದ್ರೊಳಗಡೆ ಹೋಗಿ ನೋಡ್ತಿರ್ತಾರೆ. ಅವಾಗ ನ್ಯಾನ್ಸಿಗೆ ಅವಳು ಚಿಕ್ಕವಳಿದ್ದಾಗ ಫ್ರೆಡಿ ಅಲ್ಲಿ ಕರ್ಕೊಂಡು ಹೋಗಿದ್ದ ನೆನ್ಪು ಬರುತ್ತೆ. ಅವರು ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಕ್ವಾಂಟನ್ಗೆ ಒಂದು ಬಾಕ್ಸ್ ಸಿಗುತ್ತೆ. ಅದ್ರೊಳಗಡೆ ಕೆಲವು ಫೋಟೋಗಳು ಇರ್ತವೆ. ಆ ಫೋಟೋಗಳು ಬೇರೆ ಯಾರ್ದು ಅಲ್ಲ, ನ್ಯಾನ್ಸಿದೆ. ಆ ಫೋಟೋಗಳನ್ನ ಕ್ವಾಂಟನ್ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಅದನ್ನ ನ್ಯಾನ್ಸಿ ನೋಡಿ ಕ್ವಾಂಟನ್ ಹತ್ರ ಇದ್ದ ಫೋಟೋಗಳನ್ನ ಕಿತ್ಕೊಂಡು ನೋಡ್ತಾಳೆ. ಅವಾಗ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ನ್ಯಾನ್ಸಿ ನ್ಯೂಡ್ ಫೋಟೋಗಳು ಇರ್ತವೆ. ಅದನ್ನ ಫ್ರೆಡಿನೇ ನ್ಯಾನ್ಸಿ ಚಿಕ್ಕವಳಿದ್ದಾಗ ತೆಗೆದಿರ್ತಾನೆ. ಅದನ್ನ ನೋಡಿ ನ್ಯಾನ್ಸಿಗೆ ಸಖತ್ ದುಃಖ ಆಗ್ತಿರುತ್ತೆ. ಹಾಗೆ ಅವರಿಬ್ರಿಗೂ ಫ್ರೆಡಿ ಮೇಲೆ ಸಖತ್ ಕೋಪ ಬರ್ತಿರುತ್ತೆ. ಈಗಿರ್ಬೇಕಾದ್ರೆ ನ್ಯಾನ್ಸಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ನನ್ನ ಹತ್ರ ಫ್ರೆಡಿ ಬಂದಾಗ ಅವ್ನ್ ಶರ್ಟ್ ಪೀಸ್ ನ ನಾನು ಇಟ್ಕೊಂಡೆ. ಅದು ಅರ್ಧೋಗಿ ಸ್ವಲ್ಪ ನನ್ ಕೈಗೆ ಬಂತು. ನನಗೆ ಎಚ್ಚರಿಕೆ ಆದಾಗ ಅದು ಕೂಡ ನನ್ ಕೈಲೇ ಇತ್ತು. ಅಂದ್ರೆ ನಾವು ನಿದ್ದೆನಲ್ಲಿದ್ದಾಗ ಫ್ರೆಡಿ ನಮ್ಮನ್ನ ಅವನ್ ಲೋಕಕ್ಕೆ ಕರ್ಕೊಂಡು ಹೋಗಿ ಸಾಯಿಸ್ತಾನೆ. ಅದರಿಂದ ನಾವಿವಾಗ ಅವನನ್ನ ನಮ್ ಲೋಕಕ್ಕೆ ಕರ್ಕೊಂಡ್ ಬಂದ್ರೆ ಅವನನ್ನ ತುಂಬಾನೇ ಈಸಿಯಾಗಿ ನಾಶ ಮಾಡಬಹುದು ಅಂತ ಹೇಳ್ತಾಳೆ. ಆ ಐಡಿಯಾ ಕ್ವಾಂಟನ್ಗೂ ಕೂಡ ಇಷ್ಟ ಆಗುತ್ತೆ. ಅದರಿಂದ ನ್ಯಾನ್ಸಿ ಅಲ್ಲಿದ್ದ ಬೆಡ್ ಮೇಲೆ ಮಲ್ಕೋತಾಳೆ. ಅವಾಗ ಕ್ವಾಂಟನ್ ಅಲ್ಲೇ ಪಕ್ಕದಲ್ಲಿದ್ದ ಪೇಪರ್ ಕಟ್ ಮಾಡುವಂತ ಬ್ಲೇಡ್ ನ ತಗೊಂಡು ನ್ಯಾನ್ಸಿ ಪಕ್ಕನೆ ಕೂತ್ಕೋತಾನೆ. ಸ್ವಲ್ಪ ಸಮಯದ ನಂತರ ನ್ಯಾನ್ಸಿ ನಿದ್ದೆಗೆ ಹೋಗ್ತಾಳೆ. ಕ್ವಾಂಟನ್ ಕೂಡ ನಿದ್ದೆಗೆ ಹೋಗ್ತಾನೆ. ಅವಾಗ ಅವನು ಒಂದು ಫ್ಯಾಕ್ಟರಿ ಒಳಗಡೆ ಇರ್ತಾನೆ. ಆ ಸಮಯದಲ್ಲಿ ಡಿಮೆನ್ ಅವನ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಅವನ ಕೈಯಲ್ಲಿರುವಂತ ಶಾರ್ಪ್ ಆಗಿರುವ ಬ್ಲೇಡ್ ಗಳಿಂದ ಕ್ವಾಂಟನ್ ಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನ್ಯಾನ್ಸಿ ಕೂಡ ಬರ್ತಾಳೆ. ಅವಾಗ ಡಿಮೆನ್ ನ್ಯಾನ್ಸಿ ಹತ್ರ ಬಂದು ನ್ಯಾನ್ಸಿ ನೀನು ನನ್ನನ್ನೇ ಹುಡುಕ್ತಾ ಇರೋ ಹಾಗಿದೆ, ಇವತ್ ನಾವು ಯಾವ ಗೇಮ್ ಆಡೋಣ ಅಂತ ಹೇಳಿ ಅವಳಿಗೆ ಅವನ್ ಸಾಯಿಸಿರುವಂತ ಅವಳ ಸ್ನೇಹಿತರನ್ನೆಲ್ಲ ತೋರಿಸ್ತಾನೆ. ಅದರಿಂದ ನ್ಯಾನ್ಸಿ ತುಂಬಾನೇ ಭಯ ಪಟ್ಕೊಂಡು ಡಿಮೆನ್ ಅಲ್ಲಿಂದ ದೂರ ತಳ್ಳಿ ಬೇರೆ ಕಡೆ ಹೋಗ್ತಿರ್ತಾಳೆ. ಅವಾಗ ಆ ಜಾಗ ಒಂದು ರೂಮ್ ಆಗಿ ಕನ್ವರ್ಟ್ ಆಗುತ್ತೆ. ನ್ಯಾನ್ಸಿ ಆ ರೂಮ್ ನಲ್ಲಿ ಇದ್ದಂತ ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಳ್ತಾಳೆ. ಅವಾಗ ಆ ಡಿಮೆನ್ ಕೂಡ ಕಬೋರ್ಡ್ ಒಳಗಡೆನೆ ಬಂದ್ಬಿಡುತ್ತೆ. ಅದರಿಂದ ನ್ಯಾನ್ಸಿ ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅವಾಗ ಅವಳು ಹೋಗ್ತಿದ್ದ ದಾರಿ ಎಲ್ಲ ಬ್ಲಡ್ ಆಗಿ ಅವಳು ಅದ್ರೊಳಗಡೆ ಮುಳುಗೋಗ್ತಾ ಇರ್ತಾಳೆ. ನಂತರ ಫ್ಲೋರ್ ಓಪನ್ ಆಗಿ ನ್ಯಾನ್ಸಿ ಕೆಳಗಡೆ ಇದ್ದ ಬೆಡ್ ಮೇಲೆ ಬಿದ್ದೋಗ್ತಾಳೆ. ಅವಾಗ ಅವಳ ಬಟ್ಟೆ ಎಲ್ಲ ಅವಳು ಚಿಕ್ಕವಳಿದ್ದಾಗ ಯೂಸ್ ಮಾಡ್ತಿದ್ದಂತ ಯೂನಿಫಾರ್ಮ್ ಆಗಿ ಬದಲಾಗಿರುತ್ತೆ. ಅಷ್ಟಲ್ಲೇ ಅವಳನ್ನ ಲಾಕ್ ಮಾಡಿ ಅವಳ ಹತ್ರ ಡಿಮೆನ್ ಬಂದು ಈ ಡ್ರೆಸ್ ನನಗೆ ತುಂಬಾನೇ ಫೇವರಿಟ್ ಆಗಿರುವಂತ ಡ್ರೆಸ್, ಅದು ನಿನ್ಗೆ ಗೊತ್ತಾ ನ್ಯಾನ್ಸಿ, ನೀ ನನ್ನನ್ನ ಮರ್ತಿರ್ಬೋದು ಆದ್ರೆ ನಾನ್ ಯಾವತ್ತೂ ನಿನ್ನನ್ನ ಮರ್ತಿಲ್ಲ ನ್ಯಾನ್ಸಿ. ನಿನ್ನ ನೆನಪುಗಳೇ ನನ್ನನ್ನ ಇಲ್ಲಿವರೆಗೂ ಬದುಕ್ಸಿರೋದು. ಆದ್ರೆ ನಿನ್ನಿಂದ ನನ್ಗೆ ಏನೆಲ್ಲ ಸಮಸ್ಯೆ ಆಗಿದೆ ನೋಡು ಅಂತ ಹೇಳಿ ನ್ಯಾನ್ಸಿನ ತೆಗೆದು ಅಲ್ಲಿಂದ ಎಸ್ಬಿಡ್ತಾನೆ. ಅವಾಗ ನ್ಯಾನ್ಸಿ ಅವನ ಕಣ್ಣಿಗೆ ಒಂದು ಕತ್ರಿಯಿಂದ ಚುಚ್ತಾಳೆ. ಆದ್ರೆ ಅದರಿಂದ ಅವನಿಗೆ ಏನು ಆಗೋದಿಲ್ಲ. ಆ ಡಿಮೆನ್ ನ್ಯಾನ್ಸಿನ ಮತ್ತೆ ಬೆಡ್ ಮೇಲೆ ಲಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಅಷ್ಟರಲ್ಲಿ ಈ ಕಡೆ ಕ್ವಾಂಟನ್ಗೆ ಪ್ರಜ್ಞೆ ಬರುತ್ತೆ. ಅವನಿನ್ನು ಸತ್ತಿರೋದಿಲ್ಲ. ಅವನು ಮೇಲ್ಗಡೆ ಎದ್ದು ನ್ಯಾನ್ಸಿನ ನಿದ್ದೆಯಿಂದ ಮೇಲ್ಗಡೆ ಎಬ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವಳು ಎದ್ದೇಳ್ತಿರೋದಿಲ್ಲ. ಅವಾಗ ಕ್ವಾಂಟನ್ ಹಾಸ್ಪಿಟಲ್ ನಿಂದ ತಂದಿದ್ದಂತ ಮೆಡಿಸಿನ್ ತಗೊಂಡು ನ್ಯಾನ್ಸಿಗೆ ಇಂಜೆಕ್ಟ್ ಮಾಡ್ತಾನೆ. ಅವಾಗ ನ್ಯಾನ್ಸಿ ಆ ಡಿಮೆನ್ ನ ಗಟ್ಟಿಗೆ ಇಟ್ಕೊಬಿಡ್ತಾಳೆ. ಅದರಿಂದ ಅವಳ ಜೊತೆ ಆ ಡಿಮೆನ್ ಕೂಡ ಅವ್ರ ಪ್ರಪಂಚಕ್ಕೆ ಬಂದ್ಬಿಡ್ತಾನೆ. ಅದರಿಂದ ಕ್ವಾಂಟನ್ ಆ ಡಿಮೆನ್ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಅವನು ಕೆಳಗಡೆ ಬಿದ್ದಿದ್ದಂತ ಒಂದು ಚಾಕ್ನ ತಗೊಂಡು ಆ ಡಿಮೆನ್ ಕಾಲ್ಗೆ ಚುಚ್ತಾನೆ. ಅದರಿಂದ ಆ ಡಿಮೆನ್ ಕ್ವಾಂಟನ್ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅವಾಗ ನ್ಯಾನ್ಸಿ ಪೇಪರ್ ಕಟ್ ಮಾಡುವಂತ ಬ್ಲೇಡ್ ನಿಂದ ಆ ಡಿಮೆನ್ ಕೈನ ಕತ್ತರಿಸಾಕಿ ಅವನ ಕತ್ನ ಕಟ್ ಮಾಡ್ಬಿಡ್ತಾಳೆ. ಅದರಿಂದ ಆ ಡಿಮೆನ್ ಸತ್ತೋಗ್ತಾನೆ. ನಂತರ ನ್ಯಾನ್ಸಿ ಅವಳ ಹತ್ರ ಇದ್ದಂತ ಲ್ಯಾಂಪ್ ಇಂದ ಆ ರೂಮ್ ಗೆ ಬೆಂಕಿನ ಹಚ್ಚಿ ಅಲ್ಲಿಂದ ಅವರಿಬ್ರು ಹೊರಗಡೆ ಬರ್ತಾರೆ. ಅವಾಗ ಆ ಬೆಂಕಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಉರಿತಾ ಇರುತ್ತೆ. ನಂತರ ನ್ಯಾನ್ಸಿ ಕ್ವಾಂಟನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅವಳ ತಾಯಿ ಜೊತೆ ವಾಪಸ್ ಮನೆಗೆ ಬರ್ತಾಳೆ. ಅವಾಗ ಡಿಮೆನ್ ಅವರ ಮನೆಯಲ್ಲಿದ್ದ ಮಿರರ್ ಇಂದ ಹೊರಗಡೆ ಬಂದು ಅವರ ತಾಯಿನ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.